ವಿದ್ಯಾರ್ಥಿನಿಗೆ ಪ್ರೊಫೆಸರ್ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪದ ಮೇಲೆ ಈಗ ಪ್ರತಿಭಟನೆಗಳು ನಡೀತಾ ಇದೆ. ಇದಾಗಿರುವಂಥದ್ದು ಶಿವಮೊಗ್ಗದ ಸಿಮ್ಸ್ ಪಿಜಿ ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಮೇಲೆ ಕೇಳಿ ಬಂದಿರುವಂತಹ ಆರೋಪ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ರೊಚ್ಚಿಗೆದ್ದಿದ್ದಾರೆ. ಈ ಪ್ರೊಫೆಸರ್ರನ್ನು ಅಮಾನತುಗೊಳಿಸಬೇಕು, ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಶಿವಮೊಗ್ಗ ಸಿಮ್ಸ್ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತರಗತಿಗೆ ಹೋಗದೆ ಕಪ್ಪು ಪಟ್ಟಿ ಕಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರ ಹೆಸರು ಪ್ರೊಫೆಸರ್ ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ ಅಂತ. ಈ ಪ್ರೊಫೆಸರ್ ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಇವ್ರ ವಿರುದ್ಧ FIR ಕೂಡ ದಾಖಲಾಗಿದೆ. ಸೊ ಹಾಗಾಗಿ ಇವರನ್ನ ಬಂಧಿಸಬೇಕು, ಇವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆಗ್ರಹಿಸಿದ್ದಾರೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಮೆಡಿಕಲ್ ಸ್ಟೂಡೆಂಟ್ಸ್. ಕೈಗೆ ಕಪ್ಪು ಪಟ್ಟಿ ಕಟ್ಕೊಂಡು ನಾವು ಹೋಗಲ್ಲ ಕ್ಲಾಸಸ್ಗೆ, ಎಲ್ಲಿವರೆಗೂ ನೀವು ಕ್ರಮ ತಗೊಳ್ಳಲ್ವೋ ಈ ಡಾಕ್ಟರ್ ಅಶ್ವಿನ್ ಮೇಲೆ, ಅಲ್ಲಿವರೆಗೂ ನಾವು ಕ್ಲಾಸಸ್ ಅಟೆಂಡ್ ಮಾಡೋಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ವಿದ್ಯಾರ್ಥಿನಿಯವರು ದಿನಾಂಕ 14ರಂದು ನಡೆದಂತಹ ಪ್ರಕರಣದ ಕುರಿತಂತೆ ಒಂದು ದೂರನ್ನು ನಮ್ಮ ಆಂತರಿಕ ದೂರು ಸಮಿತಿಯಲ್ಲಿ ಸಲ್ಲಿಸಿರುತ್ತಾರೆ. ಸದರಿ ದಿನಾಂಕದಂದು ಒಂದು ಊಟಕ್ಕೆ ಹೋದ ಸಂದರ್ಭದಲ್ಲಿ ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ ಅವರು ತಮ್ಮೊಂದಿಗೆ ಅನುಚಿತವಾಗಿ ವರ್ತಿಸಿರುವ ಕುರಿತಂತೆ ಅವರು ದೂರನ್ನು ಸಲ್ಲಿಸಿರ್ತಾರೆ. ಇದಕ್ಕೆ ಸಂಬಂಧಿಸಿದಂಗೆ ಸರ್ಕಾರದಿಂದ ಅವರನ್ನು ಅಮಾನತಿನಲ್ಲಿ ಆ ಒಂದು ಅವಧಿಗೆ ಇರಿಸಲಾಗಿತ್ತು. ಸೊ ಅವರು ಒಂದು ದೂರು ನೀಡಿದಂತಹ ದೂರಿನಲ್ಲಿ ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ ಅವರು ಮತ್ತು ಸಹಾಯಕ ಪ್ರಾಧ್ಯಾಪಕರವರೊಂದಿಗೆ ಹಾಗೂ ಉಳಿದಂತೆ ಒಂದು 4-5 ಜನ ಅವರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ತೆರಳುವುದಾಗಿ ದೂರಿನಲ್ಲಿ ತಿಳಿಸಿರ್ತಾರೆ. ಸೊ ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ, ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಬಸವರಾಜ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ಬಸವರಾಜ್, ಈಗ ವಿದ್ಯಾರ್ಥಿಗಳ ಆಗ್ರಹಿಸ್ತಾ ಇರುವಂಥದ್ದೇನು ಅಂದರೆ, ಈ ಡಾಕ್ಟರ್ ಅಶ್ವಿನ್ ಈ ಹಿಂದಿನಿಂದಲೂ ಕೂಡ ಈ ಥರದ್ದು ಮಾಡ್ತಾನೆ ಬಂದಿದ್ದಾರಂತ, ಇವ್ರ ಮೇಲೆ ಏನು ಎಕ್ಸಾಕ್ಟ್ ಆಗಿ ಇರುವಂಥ ಆರೋಪ, ಏನು ಹೇಳ್ತಾರೆ ಈಗ ವಿದ್ಯಾರ್ಥಿಗಳು? ರೆಹಮಾನ್, ಅಂದರೆ ಶಿವಮೊಗ್ಗದ ಸಿಮ್ಸ್ ಕಾಲೇಜ್ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಅವರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಅಂದರೆ ಇವತ್ತು ತರಗತಿ ಹೋಗಲಿಲ್ಲ, ತರಗತಿಯನ್ನು ಬಹಿಷ್ಕಾರ ಮಾಡಿದ್ರು. ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಗೆ ಪ್ರಮುಖವಾಗಿ ಕಾರಣ ತಂದರೆ, ಏನು ಸಿಮ್ಸ್ ಕಾಲೇಜಿನಿರುವಂಥ ಏನು ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ ಇದ್ದಾರೆ, ಇವರ ವಿರುದ್ಧ ದೂರು ಕೇಳಿ ಬಂದಿದೆ. ಅಂದರೆ ಇವರು PG ವಿದ್ಯಾರ್ಥಿನಿ, ಅಂದರೆ ಇದೇ ತಿಂಗಳು 14ನೇ ತಾರೀಕಿಗೆ PG ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರು. ಆ ಕಿರುಕುಳ ಕೊಟ್ಟ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ, FIR ದಾಖಲಾಗಿದೆ. FIR ದಾಖಲಾದರೂ ಕೂಡ ಇಲ್ಲಿವರೆಗೂ ಕೂಡ ಮಹಿಳಾ ಪೊಲೀಸ್ ಠಾಣೆ ಅಧಿಕಾರಿಗಳು ಡಾಕ್ಟರ್ ಅಶ್ವಿನ್ ಹೆಬ್ಬಾರ್ನ ಬಂಧನ ಮಾಡಿಲ್ಲ ಮತ್ತು ವಿಚಾರಣೆ ಕೂಡ ಮಾಡಿಲ್ಲ. ಹಾಗಾಗಿ ಇವತ್ತು ಮೆಡಿಕಲ್ ವಿದ್ಯಾರ್ಥಿಗಳೆಲ್ಲ ಕೂಡ ಕಪ್ಪು ಬಟ್ಟೆ ಧರಿಸಿಕೊಂಡು ಪ್ರತಿಭಟನೆ ಮಾಡಿದ್ರು, ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಂದರೆ ಶಿವಮೊಗ್ಗದ ಏನು ಪ್ರತಿಷ್ಠಿತ ಕಾಲೇಜ್ ಇದು, ಸರ್ಕಾರಿ ಕಾಲೇಜ್ ಇದು. ಈ ಕಾಲೇಜಿನಲ್ಲಿ ಏನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ವಿದ್ಯಾಭ್ಯಾಸಕ್ಕೆ ಬಂದ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ಕಿರುಕುಳ ಆಗ್ತದೆ ಅನ್ನೋ ಆರೋಪ ಕೂಡ ಕೇಳಿ ಬಂದೆ. ಅಂದರೆ ಡಾಕ್ಟರ್ ಏನು ಅಶ್ವಿನ್ ಹೆಬ್ಬಾರ್ ಇದ್ದಾರೆ, ಇವರು ಸರ್ಜನ್ ಏನಿದೆ, ಸರ್ಜನ್ ವಿಭಾಗದಲ್ಲಿದ್ದಾರೆ, ಅಸೋಸಿಯೇಟ್ ಪ್ರೊಫೆಸರ್ ಕೆಲಸ ಮಾಡ್ತಿದ್ದಾರೆ. ಹಾಗೆ ಅಲ್ಲಿ ಅದೇ ಅಸೋಸಿಯೇಟ್ ಪ್ರೊಫೆಸರ್ ಕೆಲಸ ಮಾಡುವಂತ ಏನಿದೆ ಸರ್ಜನ್ ವಿಭಾಗದಲ್ಲಿ PG ಓದಂತ ವಿದ್ಯಾರ್ಥಿ ಇದ್ದಾರೆ, ಅವಳ ಮೇಲೆ ಇವರು ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿಬಂದೆ. ಹಾಗಾಗಿ ಈಗ ಯಾವಾಗ ಮಹಿಳಾ ಪೊಲೀಸ್ ಠಾಣೆ FIR ದಾಖಲಾತು, ಅದರ ನಂತರ ಡಾಕ್ಟರ್ ಅಶ್ವಿನ್ ಅವರು ನಾಪತ್ತೆ ಆಗಿದ್ದಾರೆ. ಹಾಗಾಗಿ ಪ್ರಕರಣ ಅಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಸಿಮ್ಸ್ ಮೆಡಿಕಲ್ ಆಡಳಿತ ಮಂಡಳಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಬಸವರಾಜ್.